ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ವ್ಯಾಪಾರಿಗ ಏನು ಮಾಡ್ತಾ ಇದ್ದಾನೆಂದರೆ, ಸಂಜೆ ಆದಕಲೆ ಅಂಗಡಿಯನ್ನು ಮುಚ್ಚಾಕ್ತಾನೆ. ಮುಚ್ಚಿ ಹಾಕೋದ್ರಲ್ಲಿ ಒಂದು ನಾಯಿ ಬರುತ್ತೆ. ನಾಯಿ ಬಂದಾಗ ವ್ಯಾಪಾರಿಗೆ ನೋಡಿದಾಗ ನಾಯಿ ಕೊಳಲ್ಲಿ ಒಂದು ಗೋಣಿ ಚೀಲ ಇರುತ್ತೆ. ಗೋಣಿ ಚೀಲನ ನೋಡಿ ಆ ಚೀಲನ ತೊಗೊಂಡಾಗ ಅದರೊಳಗೆ ಚೀಟಿ ಇರುತ್ತೆ. ಚೀಟಿ ಇರೋದರಿಂದ ಸಾಮಾನು ಇರುತ್ತೆ. ಸಾಮಾನು ಬರೆದಿರ್ತಾರೆ. ಆ ಸಾಮಾನನ್ನು ಎಲ್ಲ ವ್ಯಾಪಾರಿಗೆ ಕಟ್ಟಿ ಆ ಚೀಲೊಳಗೆ ಹಾಕ್ತಾನೆ. ಮತ್ತು ಅದು ದುಡ್ಡು ಇರುತ್ತದೆ, ಎಷ್ಟು ಬಿಲ್ ಆಗಿರ್ತದಲ್ಲ ಅಷ್ಟು ಬಿಲ್ಲನ್ನು ವ್ಯಾಪಾರಿಗೆ ತೊಗೋತಾನೆ. ಅದು ತೊಗೊಂಡು ಅದು ಹೋಗಿಬಿಡ್ತದೆ. ಇವು ವ್ಯಾಪಾರಿಗ ಇದು ಯಾರ್ದಪ್ಪ ನಾ ಇಷ್ಟು ಶಾಣೆ ಇದೆ, ಈ ಥರ ಸಾಮಾನು ತಂದಿದೆ ಅಂತ ಹೇಳ್ತಾರೆ. ಅವಾಗ ಅದನ್ನು ತೊಗೊಂಡು ಹೋಗ್ತಾನೆ. ಅದು ನಾಯಿ ಹೋಗಿಬಿಡುತ್ತೆ. ಅದು ಹಿಂದಿನ ಇವು ವ್ಯಾಪಾರಿಗೆ ಹೋಗ್ತಾನೆ. ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾನೆ. ಬಸ್ ಸ್ಟ್ಯಾಂಡ್ ನಾಯಿ ನಿಲ್ತದೆ. ಬಸ್ ಸ್ಟಾಪ್ ಬಸ್ ಬರುತ್ತೆ. ಬಸ್ಸಲ್ಲಿ ಹತ್ತದೆ. ಇವು ವ್ಯಾಪಾರಿಗೆ ಹತ್ತಾನೆ ಎಲ್ಲಿ ಹೋಗ್ಬೇಕು ಅಂತ. ಹೋಗಕ್ಕಲ್ಲ ಅದು ಮನೆಗೆ ಹೋಗೋಕ್ಕೂ 9-10 ಆಗಿರ್ತದೆ. ಅಲ್ಲಿ ಹೋಗಿ ಇಳಿದು ಅವ್ರ ಮನೆಗೆ ಹೋಗಿ ಕಾಲಿಂಗ್ ಬೆಲ್ಲನ್ನು ಬಾರಿಸ್ತದೆ. ನಾಯಿ ಬಾರಿಸಾಗ ಆ ಮಾಲಕ ಬಂದ ನಾಯಿಯನ್ನು ಬಡಿದು ಬಿಡ್ತಾನೆ. ಬಿಡತ್ಲಿ ಯಾಕೆ ಅವು ವ್ಯಾಪಾರಿಗೆ ಬಂದಿರ್ತಾನಲ್ಲ, ಇದು ನಾಯಿ ಯಾರ ಜೊತೆ ಚೆಕ್ ಮಾಡೋಕೆ ಬಂದಿರ್ತಾನಲ್ಲ, ಅವಾಗ ಅವನು ಇರ್ತಾನೆ, ನಿಮ್ಮ ನಾಯಿ ಎಷ್ಟು ಶಾಣೆ ಇದ್ದರೆ ಕೆಲಸ ಮಾಡಿದೆ, ಅದನ್ನ ಯಾಕೆ ಬಿಡ್ತಾ ಇದೆ ಅಂತ. ಅದಕ್ಕೆ ಸಾಮಾನು ತರಕ್ಕೆ ಹೋದ್ನಾಗ ಚಾವಿ ತೊಗೊಂಡು ಹೋಗಿಲ್ಲ, ಅದು ಲಾಕ್ ಮಾಡ್ಕೊಂಡು ಹೋಗಿಲ್ಲ, ಅದು ಹಾಗೆ ಹೋಗಿದೆ. ನಾನು ಮಲ್ಕೊಂಡಿನಿ, ನನ್ನ ನಿದ್ದೆ ಕೆಡ ಮಾಡಿರ್ತದೆ, ಅದಕ್ಕಾಗಿ ಬಿಡ್ತಾನೆ. ಅದೇ ಹೇಳ್ತಾನೆ, ನಾಯಿ ಅಷ್ಟು ಒಳ್ಳೆಯ ಕೆಲಸ ಮಾಡಿದಲ್ಲಿ ಕಂಡು ಬರ್ದಿಲ್ಲ. ಅದು ಓನ್ಲಿ ಒಂದು ಚಾವಿ ಬಿಟ್ಟು ಹೋದಿದ್ದು ಒಂದು ತಪ್ಪು. ಅಲ್ಲಿ ಎಷ್ಟು ಅದು ಸಹಾಯ ಮಾಡಿದ್ದಿ, ಆ ತಪ್ಪು ಅದನ್ನು ಒಳ್ಳೆತನವನ್ನು ಬಿಟ್ಟು ಒಂದು ತಪ್ಪು ಮಾಡಿದಕ್ಕಾಗಿ ಆ ನಾಯಿಯನ್ನು ಹೊಡೆದಿಲ್ಲ. ಅದೇ ಹೇಳ್ತಾನೆ, ಈಗಿನ ಕಾಲದಲ್ಲಿ ಯಾವುದು ಒಂದು ತಪ್ಪದಲ್ಲ ಅದೇ ಎದ್ದು ತೋರಿಸಿ ತಮ್ಮ ಜೀವನ ಹಾಗೂ ತಮ್ಮ ಸಂಬಂಧ, ತಮ್ಮ ಗೆಳೆತನ ಹಾಗೂ ಇರುವಂಥ ಸಹಾಯ ಮಾಡಿದ್ದಲ್ಲ ಎಲ್ಲ ಇದಾಗ್ತಾಯಿದೆ ನೋಡಿ. ಅದೇ ಒಂದು ಸಣ್ಣ ತಪ್ಪದಿಂದ ತಪ್ಪು ಎದ್ದು ಕಾಣುತ್ತೆ. ಅದೇ ನೋಡಿ, ಅದೇ ಮಹತ್ವ ಇವತ್ತಿನ ಸಂಚಿಕೆಯಲ್ಲಿ.